ನಮಸ್ಕಾರ ಸಿಂಹರಾಶಿಯವರ ಸ್ವಾಗತ ನಮ್ಮ ಬೋಧಿಸತ್ವ ಚಾನಲ್ಗೆ. ಈ ಸೆಪ್ಟೆಂಬರ್ 2025 ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವ ಅವಕಾಶಗಳು ಮತ್ತು ಯಾವ ಎಚ್ಚರಿಕೆಗಳು, ಯಾವ ಬದಲಾವಣೆಗಳು ಆಗ್ತಾ ಇದೆ ಅನ್ನೋದನ್ನು ಟ್ಯಾರೋ ಕಾರ್ಡಿಂದ ತಿಳ್ಕೊಳ್ಳೋಣ. ನಿಮ್ಮ ರಾಶಿಗೆ ಬರ್ತಿರೋ 3 ಪ್ರಮುಖವಾದಂಥ ಕಾರ್ಡ್ಗಳು ಯಾವಂದರೆ ದ ಸನ್, ಕಿಂಗ್ ಆಫ್ ಪೆಂಟಿಕಲ್ಸ್ ಮತ್ತು 5 ಆಫ್ ವಾಂಡ್ಸ್. ಓವರಾಲ್ ಎನರ್ಜಿನ ಮೊದಲನೇ ಕಾರ್ಡ್ ದ ಸನ್ ಇಂದ ತಿಳ್ಕೊಳ್ಳೋಣ. ಇದು ಸಂತೋಷನ, ಯಶಸ್ಸನ್ನ ಮತ್ತು ಪಾಸಿಟಿವ್ ಎನರ್ಜಿನ ಸೂಚನೆ ಮಾಡುವಂಥ ಒಂದು ಕಾರ್ಡ್. ದಿ ಸನ್ ಕಾರ್ಡಿನ ರೀಡಿಂಗ್ ಪ್ರಕಾರ ಈ ತಿಂಗಳು ನಿಮಗೆ ಒಳ್ಳೆ ಬೆಳಕು ಅಂದರೆ ಒಂದು ಎನರ್ಜಿ ಇರುತ್ತೆ, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ, ಒಳ್ಳೆ ಮೆಸೇಜಸ್ ಅಂದರೆ ಒಳ್ಳೆ ಸುದ್ದಿಗಳು ಕೂಡ ಬರೋ ಎಲ್ಲ ಸಾಧ್ಯತೆ ಇದೆ. ನಿಮ್ಮ ಪರಿಶ್ರಮಕ್ಕೆ ಪ್ರತಿಫಲ ಸಿಗುವಂತಹ ಮಾಸ ಇದು. ಒಳ್ಳೆಯ ಸಮಯನ ಸದುಪಯೋಗ ಪಡಿಸ್ಕೊಳ್ಬೇಕಾಗಿರೋದು ನಿಮ್ಮ ಗುರಿಯಾಗಿರಬೇಕು. ಮತ್ತು ಎರಡನೇ ಕಾರ್ಡು ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಇದು ಹಣಕಾಸು ಮತ್ತು ಸ್ಥಿರತೆ ಹಾಗೂ ಸೇಫ್ಟಿ ಅಂದರೆ ಭದ್ರತೆಯನ್ನು ತೋರಿಸುವಂತಹ ಕಾರ್ಡ್ ಆಗುತ್ತೆ. ಈ ತಿಂಗಳಲ್ಲಿ ನಿಮ್ಮ ಹಣಕಾಸಿನ ಸ್ಥಿತಿ ತುಂಬ ಚೆನ್ನಾಗಾಗುತ್ತೆ. ಅಂದರೆ ಶೇರ್ ಮಾರ್ಕೆಟಲ್ಲಿ ಇರೋರಿಗೆ ಇದು ಒಳ್ಳೆ ಮಂತ್ ಅಂತ ಹೇಳ್ಬೋದು. ಮತ್ತು ಇನ್ಸೆಂಟಿವ್ಸ್ಗೆ ವರ್ಕ್ ಮಾಡೋರು, ಈಗ ಸೇಲ್ಸಲ್ಲಿ ಇರ್ತೀರಾ, ಸೊ ಅಂಥವ್ರಿಗೂ ಕೂಡ ಇದು ತುಂಬ ಒಳ್ಳೆ ಮಂತ್ ಆಗಿರುತ್ತೆ. ಮತ್ತು ಕೆಲಸದಲ್ಲಿ ನೀವೇನಾದರೂ ಇನ್ಕ್ರಿಮೆಂಟ್ ಬೇಕು ಅಂತ ರಿಕ್ವೆಸ್ಟ್ ಹಾಕಿದರೆ ನಿಮಗೆ ಈ ಮಂತಲ್ಲಿ ಅದೆಲ್ಲ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಈ ಕಾರ್ಡ್ ಇನ್ನೇನು ಹೇಳ್ತಾ ಇದೆ, ವೆಲ್ತ್ನ ಮತ್ತು ಸಕ್ಸಸ್ನ ಯಾವ ರೀತಿ ನೋಡೋಣ ಈ ಕಾರ್ಡಿಂದ ಅಂದರೆ, ವ್ಯವಹಾರದಲ್ಲಿ ಒಳ್ಳೆ ಲಾಭ ಇದೆ, ಕೆಲಸದಲ್ಲಿ ನಿಮಗೆ ಪ್ರಮೋಷನ್ ಸಿಗುವಂತಹ ಚಾನ್ಸಸ್ಸು ಜಾಸ್ತಿ ಇದೆ. ಮತ್ತು ಅಟ್ಲೀಸ್ಟ್ ಪ್ರಮೋಷನ್ ಇಲ್ಲ ಅಂದರೂ ಕೂಡ ಪ್ರಮೋಷನ್ ಬಗ್ಗೆ ನಿಮ್ಮ ಹೆಸರಿನಲ್ಲಿ ಡಿಸ್ಕಷನ್ ಅಂತೂ ಆಗುತ್ತೆ. ಈಗ ಚಾಲೆಂಜಸ್ ಮತ್ತು ವಾರ್ನಿಂಗ್ಸ್ ಏನು ಬರ್ತಾ ಇದೆ ಅದನ್ನು 5 ಆಫ್ ವಾಂಡ್ಸಿಂದ ನೋಡೋಣ. ಈ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಗೊಂದಲಗಳು ಕಾಣಿಸ್ತಾ ಇದೆ. ಅಂದರೆ ಈ ಕಾರ್ಡ್ ಏನು ಹೇಳುತ್ತೆ ಅಂದರೆ, ನಿಮಗೆ ಕಾಂಪಿಟೇಷನ್ ಬರ್ತಾರೆ, ಗೊಂದಲಗಳು ಏರ್ಪಾಡಾಗುತ್ತೆ ಇದರಿಂದ. ಮತ್ತು ಕೆಲಸದಲ್ಲಿ ಅಥವಾ ಪರ್ಸ್ನಲ್ ಜೀವನ, ವೈಯಕ್ತಿಕ ಜೀವನದಲ್ಲಿ ತುಂಬ ಕಾಂಪಿಟೇಷನ್ ಕಾಣಿಸ್ತಾ ಇದೆ. ನಿಮ್ಮ ಮಾತಿನ ಶೈಲಿಗೆ ಸ್ವಲ್ಪ ಗಮನ ಕೊಡಬೇಕು. ಯಾಕೆಂತಂದರೆ ನಿಮ್ಮ ಮಾತೇನೆ ನಿಮ್ಮ ಎನಿಮಿ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅನಗತ್ಯವಾಗಿ ಆಗುವಂತಹ ಜಗಳಗಳನ್ನು ನೀವು ತಪ್ಪಿಸ್ಬೇಕಾಗತ್ತೆ ಈ ತಿಂಗಳಲ್ಲಿ. ಮತ್ತು ಸಹನೆಯನ್ನು ಕಳೆದುಕೊಳ್ಬೇಡಿ. ಇಲ್ವಾದರೆ ತುಂಬ ದೊಡ್ಡ ದೊಡ್ಡ ಜಗಳದಿಂದ ಸಮಸ್ಯೆಗಳು ಖಂಡಿತ ಬರೋ ಚಾನ್ಸಸ್ ಇದೆ. ಇದನ್ನು ನೀವು ತಪ್ಪಿಸ್ಕೊಳ್ಳೋದಕ್ಕೆ ಸ್ವಲ್ಪ ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಬೇಕು. ಸ್ಪಿರಿಚುವಲ್ ಗೈಡೆನ್ಸ್ ಏನು ಹೇಳೋಣ ನೋಡೋಣ. ಈಗ ಟ್ಯಾರೋ ಕಾರ್ಡಲ್ಲಿ ಏನು ಹೇಳ್ತಾ ಇದೆ, ಇದು ನಿಮ್ಮ ಶಕ್ತಿ ಅಂದರೆ ನಿಮ್ಮ ಆತ್ಮವಿಶ್ವಾಸ ಏನಿದೆ ಅದ್ರ ಮೇಲೆ ನೀವು ತುಂಬ ನಂಬಿಕೆ ಇಟ್ಕೋಬೇಕು. ಬೇರೆಯವ್ರ ಮಾತಿಗೆ ನೀವು ತಲೆ ಕೆಡಿಸ್ಕೋಬಾರ್ದು, ಓಕೆನಾ. ನಿಮ್ಮ ಗುರಿ ಏನಿದೆ ಅದ್ರ ಮೇಲೆ ಮಾತ್ರನೇ ನೀವು ಗಮನ ಇಟ್ಕೋಬೇಕು. ಯಾರಾದರೂ ನಿಮ್ಮನ್ನು ಹೀಯಾಳಿಸಿದ್ರೆ ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬಾರ್ದು, ಓಕೆನಾ. ಭಾಗ್ಯದ ಬಣ್ಣ ಈ ತಿಂಗಳಲ್ಲಿ ಹಳದಿ ಇದೆ, ಭಾಗ್ಯದ ಸಂಖ್ಯೆ 1 ಇದೆ, ಭಾಗ್ಯದ ದಿನ ಸೆಪ್ಟೆಂಬರ್ 10ನೇ ತಾರೀಕು ಇರುತ್ತೆ. ಪಾಸಿಟಿವ್ ಆಗಿ ಇರೋದಕ್ಕೋಸ್ಕರ ಅಂದರೆ ಯಾವಾಗಲಾದರೂ ನೆಗೆಟಿವ್ ಫೀಲ್ ಆಗ್ತಾ ಇದ್ದೀರಾ, ಲೋ ಫೀಲ್ ಆಗ್ತಾ ಇದ್ದೀರಾ ಅಂದಾಗ ಈ ಸೆಂಟೆನ್ಸ್ ಅಂದರೆ ಈ ಅಫರ್ಮೇಷನ್ನ ಹೇಳ್ಕೊಳ್ಳಿ. ನಾನು ಬೆಳಕಿನಂತೆ ಹೊಳಿತಾ ಇದ್ದೀನಿ, ಯಶಸ್ಸು ನನ್ನ ಹತ್ರ ಬರ್ತಾ ಇದೆ, ನಾನು ಬೆಳಕಿನ ಹಾಗೆ ಹೊಳಿತಾ ಇದ್ದೀನಿ, ಯಶಸ್ಸು ನನ್ನ ಹತ್ರ ಬರ್ತಿದೆ, ಓಕೆನಾ. ಈ ಥರ ಹೇಳ್ಕೊಳ್ಳಿ. ಅಟ್ಲೀಸ್ಟ್ 11 ಸತಿನಾದರೂ ಇದನ್ನು ನೀವು ಹೇಳ್ಕೋಬೇಕು. ಮತ್ತು ಧ್ಯಾನದ ಮೂಲಕ ಎನರ್ಜಿನ ಹೈ ಮಾಡುವಂಥ ಟಿಪ್ಸ್ ಯಾವುದಾದ್ರೂ ಬೇಕಲ್ವಾ. ಸೊ ಸೂರ್ಯೋದಯ ಅಂದರೆ ಮಾರ್ನಿಂಗ್ ಆ ಟೈಮ್ನಲ್ಲಿ 5 ನಿಮಿಷ ಧ್ಯಾನ ಮಾಡಿ. ಅಂದರೆ ಈ ಅಫರ್ಮೇಷನ್ ಏನು ಹೇಳಿದೆ ಇದನ್ನು ಹೇಳಿದ ನಂತರ ಸೂರ್ಯೋದಯದ ಟೈಮ್ನಲ್ಲಿ 5 ನಿಮಿಷ ಧ್ಯಾನ ಮಾಡಿ. ಅದು ಕೂಡ ನಿಮ್ಮ ಆತ್ಮವಿಶ್ವಾಸನ ಹೆಚ್ಚಿಸುತ್ತೆ. ಸಿಂಹರಾಶಿಯವರೇ, ಇದು ಈ ತಿಂಗಳು ಧನಾತ್ಮಕ ಶಕ್ತಿ ನಿಮ್ಮಲ್ಲಿ ಆಲ್ರೆಡಿ ಇದೆ. ನೀವು ಅದನ್ನು ಹೃದಯದಿಂದ ಪ್ರಯತ್ನ ಮಾಡಿದ್ರೆ ಮಾತ್ರ ಜಯ ನಿಮ್ಮದಾಗಿರುತ್ತೆ. ವೀಕ್ಷಕರೇ, ಒಂದು ಮುಖ್ಯವಾದ ಸಂದೇಶ. ಕರ್ಮ ಇದು ಒಂದು ನದಿ ಹಾಗೆ ಹರಿತಾ ಇರುತ್ತೆ. ಭವಿಷ್ಯದ ಕುರಿತು ಎಷ್ಟೇ ಯೋಚಿಸಿದ್ರು ಅಥವಾ ಎಷ್ಟೇ ವಿಚಾರಗಳನ್ನು ಕೇಳಿಸ್ಕೊಂಡ್ರು, ಎಷ್ಟೇ ಪ್ರಿಡಿಕ್ಷನ್ನ ತಿಳ್ಕೊಂಡ್ರು, ಎಲ್ಲದೂ ಅದ್ರ ಪಾಡಿಗೆ ನಡೆಯೋದಿಲ್ಲ. ಯಾಕೆಂದರೆ ಹಿಂದೆ ಮಾಡಿರುವಂತಹ ಅಂದರೆ ನಿನ್ನೆ ಮಾಡಿರೋ ಕೆಟ್ಟ ಕೆಲಸ ಇವತ್ತು ಅದರದ್ದು ಪರಿಣಾಮ ತೋರಿಸ್ತಾ ಇರುತ್ತೆ. ಯಾವತ್ತೂ ಜೀವನದಲ್ಲಿ ಎಲ್ಲದು ಕರ್ಮದ ಫಲ ಅನ್ನೋದನ್ನು ಮರಿಬೇಡಿ. ಒಳ್ಳೆಯದನ್ನೇ ಮಾಡಿ, ಪಾಸಿಟಿವ್ ಆಗಿರಿ, ಯಾಕೆಂದರೆ ಅದು ನಿಮ್ಮ ಭವಿಷ್ಯನ ರೂಪಿಸುತ್ತೆ. ಇದು ನಿಮ್ಮ ಸೆಪ್ಟೆಂಬರ್ನ ಟ್ಯಾರೋ ಕಾರ್ಡ್ ಸಂದೇಶ ಆಗಿದೆ. ವಿಡಿಯೋ ಇಷ್ಟವಾಗಿದ್ದಲ್ಲಿ
ಖಂಡಿತ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಬೋಧಿಸತ್ವ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಶಿಯ ಸಂದೇಶನ ಹೇಳ್ತಾ ಇದ್ದೀನಿ. ಭೇಟಿಯಾಗೋಣ. ಶುಭಮಸ್ತು.